ಟೈಮು ಸರಿ ಇಲ್ಲ ಅಂತ ಅಂದರೆ, ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಸ್ಕ್ರೀನ್ ಗಾರ್ಡ್ ಆಗಲಿ ಅಥವಾ ಗೊರಿಲ್ಲಾ ಗ್ಲಾಸ್ ಆಗಲಿ ಯಾವುದೂ ಕೂಡನುವ ನಿಮ್ಮ ಒಂದು ಸಹಾಯಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನನ್ನ ಒಂದು ಮೊಬೈಲು ರಾತ್ರಿ ಸುಮಾರು 2 ಗಂಟೆಲಿ ಏನಾಗಿದೆ ಅಂತ ಅಂದರೆ, ವಾಟರ್ ಬಾಟ್ಲ್ ನೀರು ಕುಡ್ದೀನಿ. ಕುಡಿದ್ಬಿಟ್ಟು ಪಕ್ಕದಲ್ಲಿ ಫ್ಲೋರ್ ಮೇಲೆ ಮಡಗಿದೆ. ಜಸ್ಟ್ ಅದು ಫ್ಲೋರಲ್ಲಿ ಈ ವಾಟರ್ ಬಾಟ್ಲು ಹಿಂಗೆ ಜಸ್ಟ್ ಮಡಗ್ತಿದ್ದಂಗೆನೆ ಫ್ಲಿಪ್ ಆಗಿ ರೈಟ್ ಸೈಡಿಗೆ ಹಿಂಗೆ ಬಿತ್ತು ಅಷ್ಟೇ. ಸೊ ಅದ್ರ ಪಕ್ಕದಲ್ಲಿದ್ದಂತಹ ಈ ಒಂದು ಮೊಬೈಲು ಇದು ಬಂದ್ಬಿಟ್ಟು ರೆಡ್ಮಿ ಅವರ ನೋಟ್ 14. ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಗೊರಿಲ್ಲಾ ಗ್ಲಾಸು. ಸ್ಕ್ರೀನ್ ಗಾರ್ಡ್ ಬೇರೆ ಹಾಕ್ಸಿದ್ದೀನಿ. ಬಟ್ ಸ್ಟಿಲ್ ಇದ್ರ ಮೇಲೆ ಏನೂ ಡ್ಯಾಮೇಜ್ ಆಗಿಲ್ಲ. ಸ್ಕ್ರೀನು ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಲಾಸು ಬ್ರೇಕ್ ಆಗಿಲ್ಲ, ಏನಾಗಿಲ್ಲ. ಬಟ್ ಒಳಗಡೆ ಇರ್ತಕ್ಕಂಥ ಡಿಸ್ಪ್ಲೇ ಬಂದ್ಬಿಟ್ಟು ಡ್ಯಾಮೇಜ್ ಆಗಿದೆ. ಈ ಸ್ಕ್ರೀನ್ ಬಂದ್ಬಿಟ್ಟು ಫುಲ್ಲು ಗ್ರೀನ್ ಲೈಟ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಪಾರ್ಷಿಯಲ್ ಆಗಿ ಬಂದ್ಬಿಟ್ಟು ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಲೈಕ್ ಇವಾಗ ಫುಲ್ ಬ್ಲ್ಯಾಕ್ ಆಗ್ತಾಯಿದೆ. ಸೊ ಹೋಯಿತು ಇದು ಫುಲ್ಲು. ಜಸ್ಟ್ ವಾಟರ್ ಬಾಟ್ಲು ಇದ್ರ ಮೇಲೆ ಹಿಂಗೆ ಫ್ಲಿಪ್ ಆಗಿ ಬಿದ್ದಿದ್ದು ಅಷ್ಟೇ. ಟಿಪ್ ಆಫ್ ದ ವಾಟರ್ ಬಾಟ್ಲ್ ಏನಾಗಿದೆ ಅಂದರೆ, ಇದರಲ್ಲಿ ಸುಮಾರು ಆಲ್ಮೋಸ್ಟ್ ಮುಕ್ಕಾಲು ಬಾಟ್ಲು ನೀರಿತ್ತು. ಬೀಳ್ತಿದ್ದಂಗೆ ಫಿಸಿಕ್ಸ್ ವರ್ಕ್ ಆಗಿದೆ. ಸೊ ಒಂಥರ ಹ್ಯಾಮರ್ ಥರ ಬೀಟ್ ಆದಂಗೆ ಆಗಿ ಇದು ಫುಲ್ಲು ಇವಾಗ ಡ್ಯಾಮೇಜ್ ಆಗಿದೆ. ನಾನು ಈ ದೇಶಕ್ಕೆ ಬರಬೇಕಾದ್ರೆ ಆಲ್ಮೋಸ್ಟ್ ಲೈಕ್ 22,000 23,000 ಕೊಟ್ಟು ತೊಗೊಂಬಂದಿದ್ದೆ ಈ ಮೊಬೈಲ. ಸೊ ಹೊಸದಿರಲಿ ಅಂತ ಅಂದ್ಬಿಟ್ಟು. ಸೊ ನಂದು ಇನ್ನೊಂದು ಹಳೆ ಮೊಬೈಲ್ ಇತ್ತು. ಸೊ ಅದು ಆಲ್ಮೋಸ್ಟ್ ಡಿಸ್ಪ್ಲೇ ಹೋಗಿತ್ತು. ಸೊ ಇದು ಬ್ಯಾಕಪ್ಗೆ ಇರಲಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದೇ 2 ತೊಗೊಂಬಂದಿದ್ದೆ. ಅನ್ಫಾರ್ಚುನೇಟ್ಲಿ ಮೇಯ್ನ್ ಮೊಬೈಲೇ ಬಂದ್ಬಿಟ್ಟು ನನಗೆ ಹೊಗೆ ಹಾಕಿಸ್ಕೊಂಡಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟೋಗಿದೆ. ಬೇಸಿಕ್ ನೀಡು ಗುರು. ನನಗೆ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ಸು, ನನ್ನ ಆಫೀಸ್ ರಿಲೇಟೆಡ್ ಎಲ್ಲನೂ ಇದ್ರೊಳಗಡೆ ಇತ್ತು. ಇಲ್ಲಿ ನಾವೇನಾದರೂ ಇದನ್ನು ರೀಪ್ಲೇಸ್ ಮಾಡಿ ಮೊಬೈಲ್ನ ಏನಾದ್ರೂ ಡಿಸ್ಪ್ಲೇ ಚೇಂಜ್ ಮಾಡಿಸ್ತೀವಿ ಅಂತ ಅಂದರೆ ಆಲ್ಮೋಸ್ಟ್ 12,000-15,000 ಚಾರ್ಜ್ ಆಗುತ್ತೆ. ಆಲ್ರೆಡಿ ಚೆಕ್ ಮಾಡಿದೆ. ಸೊ ರೀಪ್ಲೇಸ್ ಮಾಡಿಸೋದು ಅಥವಾ ಹೊಸ ಮೊಬೈಲ್ ತೊಗೊಳ್ಳೋದು. ಹೊಸ ಮೊಬೈಲ್ ತೊಗೊಂಡ್ರೂ ಮತ್ತೆ ನಾನು ಇಂಡಿಯಾಗೆ ವಾಪಸ್ ಬಂದಾಗ ಅದು ವಾರಂಟಿ ಕ್ಲೈಮ್ ಆಗುತ್ತೋ ಆಗಲ್ವೋ, ನನಗಂತೂ ತಲೆ ಕೆಟ್ಟೋಗಿದೆ. ಸೊ ನಾನು ಹೇಳೋದು ಇಷ್ಟೇ ನಿಮ್ಮೆಲ್ಲರಿಗೂ, ದಯವಿಟ್ಟು ಯಾವುದೇ ಆಗಿರ್ತಕ್ಕಂಥ ಹೆವಿ ಮೆಟೀರಿಯಲ್ಸು, ವಾಟರ್ ಬಾಟ್ಲು ಕೂಡ ಇಗ್ನೋರ್ ಮಾಡಬೇಡಿ. ಸೊ ಮೊಬೈಲ್ ಪಕ್ಕ ಮಡಗೋಕ್ಕೆ ಹೋಗಬೇಡಿ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮಗೆ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೀನಿ, ಸೇಫ್ ಆಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಮೈಂಡ್ಸೆಟ್ಟಲ್ಲಿತ್ತು ಅಂತ ಅದನ್ನು ದಯವಿಟ್ಟು ತೆಗೆದುಹಾಕಿ. ಸೊ ಅದು ಆ ಥರ ವರ್ಕ್ ಆಗೋದಿಲ್ಲ. ಸೊ ಈ ಥರ ಸುಮಾರು ಸತಿ ಬಿದ್ದಿದೆ ಈ ಮೊಬೈಲ್. ಬಿದ್ದಿಲ್ಲ ಅಂತ ಹೇಳ್ತಾರೆ, ಬಟ್ ಹಿಂಗೆಲ್ಲ ಬಿದ್ದಾಗ ಏನೂ ಆಗಿಲ್ಲ. ಇದು ಆ್ಯಕ್ಚುಲಿ ಜಸ್ಟು ಈ ಥರ ಫ್ಲ್ಯಾಟ್ ಫ್ಲೋರ್ ಮೇಲಿದ್ದಾಗ ಬಿದ್ದಿರೋದಕ್ಕೆ ಜಸ್ಟ್ ಹಿಂಗೆ ಮುಂಡ್ಕೊಂಡಿದ್ದೆ ಅಷ್ಟೇ. ಹೋಯಿತು, ಎಲ್ಲ ಹೊಗೆ ಹಾಕಿಸ್ಕೊಂಡಿದೆ. ಜಸ್ಟ್ ನಿಮಗೆ ಇದನ್ನು ಜಸ್ಟ್ ವಾರ್ನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಹುಷಾರಾಗಿರಿ. ಯಾವುದೇ ಡೆಲಿಗೇಟ್ ಆಗಿರ್ತಕ್ಕಂಥ ಮೊಬೈಲ್ಸ್ಗಳನ್ನ ಆದಷ್ಟು ಡೆಲಿಗೇಟಾಗಿ ಯೂಸ್ ಮಾಡಿ. ರಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡಬೇಡಿ ಅಂತ ಹೇಳಲ್ಲ. ಬಟ್ ಸ್ಟಿಲ್ ನಿಮ್ಮ ಡೇಟಾ ಇಂಪಾರ್ಟೆಂಟ್ ಇದ್ದಂಥ ಸಂದರ್ಭದಲ್ಲಿ ಆಫೀಸ್ ಅಪ್ಲಿಕೇಶನ್ಸು, ಅದು ಆಫೀಸ್ ಡೇಟಾಗಳಿದ್ದಂಥ ಸಂದರ್ಭದಲ್ಲಿ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಸಫರ್ ಪಡಬೇಕಾಗುತ್ತೆ. ಬಿ ಕೇರ್ಫುಲ್. ಇದು ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಈ ನಮ್ಮನ್ನೇ ಕಷ್ಟಗಳು ಹುಡ್ಕೊಂಬರುತ್ತಾ ಅನ್ನೋ ಲೆಕ್ಕಾಚಾರಕ್ಕೆ ಆಗ್ಬಿಟ್ಟಿದೆ. ಅದು ಏನು ಇದಕ್ಕೆ ಮತ್ತೆ ಇದಕ್ಕೆ ಅಡಿಷನಲ್ ಆಗಿ ಇದಕ್ಕೆ ಖರ್ಚು ಮಾಡಿ ಮತ್ತೆ ಇದು ರಿಪೇರ್ ಮಾಡಿಸಿ ಸಾಕಾಗುತ್ತೆ ಗುರು. ಬೇಜಾರಾಯಿತು. ಸರಿ ಸ್ನೇಹಿತರೆ, ಬಟ್ ನೀವೆಲ್ಲ ಹುಷಾರಾಗಿರಿ. ನಿಮ್ಮ ಮೊಬೈಲ್ನ ಆದಷ್ಟು ಸೇಫ್ಟಿಯಾಗಿ ಮಾಡಿಕೊಳ್ಳಿ.